ಮೊದಲನೇ ಎಪಿಸೋಡಲ್ಲಿ ನಮಗೆ ಗಂಟೆ ಬಾರಿಸ್ಕೊಂಡು ಊರೆಲ್ಲ ತಿರುಗ್ತಿರೋ ವ್ಯಕ್ತಿನ ತೋರಿಸ್ತಾರೆ. ಈತನ ಹೆಸರು ಬಾಯ್ಡ್ ಅಂತ. ಈ ಬಾಯ್ಡ್ ಯಾಕೆ ಗಂಟೆ ಬಾರಿಸ್ಕೊಂಡು ಊರೆಲ್ಲ ತಿರುಗ್ತಾ ಇರ್ತಾನೆ ಅಂದರೆ, ಕತ್ತಲಾಗ್ತಾ ಇದೆ, ಎಲ್ಲರೂ ಮನೆ ಒಳಗೆ ಹೋಗಿ ಅಂತ ಸಿಗ್ನಲ್ ಕೊಡ್ತಾ ಇರ್ತಾನೆ. ಯಾಕಂದರೆ ಈ ಊರಲ್ಲಿರೋರೆಲ್ಲ ಅಮೆರಿಕದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಸಿಗಾಕೊಂಡಿರ್ತಾರೆ. ಒಂದ್ಸಲ ಈ ಊರಿಗೆ ಬಂದರೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಯಾವ ಕಡೆ ಹೋದ್ರೂ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾರೆ. ಮತ್ತೆ ಈ ಊರಲ್ಲಿ ಕತ್ಲಾಗ್ತಿದ್ದಂತೆಯೇ ಮನುಷ್ಯರ ರೀತಿಯೇ ಇರುವ ಮಾನ್ಸ್ಟರ್ಗಳು ಬರ್ತವೆ. ಈ ಮಾನ್ಸ್ಟರ್ಗಳು ಮನುಷ್ಯರನ್ನ ಕ್ರೂರವಾಗಿ ಸಾಯಿಸ್ತಾ ಇರ್ತವೆ. ಅವುಗಳು ರಾತ್ರಿ ಹೊತ್ತು ಮಾತ್ರ ಕಾಣಿಸ್ಕೊಳ್ತವೆ, ಬೆಳಗ್ಗೆ ಹೊತ್ತು ಕಾಣಿಸೋದಿಲ್ಲ. ಮತ್ತೆ ಅವುಗಳಿಗೆ ತಾಯ್ತ ಕಟ್ಟಿ ಕ್ಲೋಸ್ ಮಾಡಿರೋ ಮನೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಈ ಮಾನ್ಸ್ಟರ್ಗಳಿಂದ ಯಾರು ಸಾಯಬಾರ್ದು ಅಂತ ಬಾಯ್ಡ್ ಗಂಟೆ ಬಾರಿಸುತ್ತಾ ಎಲ್ರಿಗೂ ಮನೆ ಒಳಗಡೆ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಬಾಯ್ಡ್ ಕೂಡ ಬೇರೆ ಕಡೆಯಿಂದ ಬಂದು ಈ ಊರಲ್ಲಿ ಸಿಗಾಕೊಂಡಿರ್ತಾನೆ. ನೆಕ್ಸ್ಟ್ ನಮಗೆ ಲಾರೆನ್ ಮತ್ತು ಲಾರೆನ್ ಮಗಳು ಮೇಗನ್ನ ತೋರಿಸ್ತಾರೆ. ಇವರು ಪ್ರ್ಯಾಂಕ್ಗಾಗಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಈ ಪ್ರ್ಯಾಂಕ್ ಲಾರೆನ್ನ ಗಂಡ ಆಗಿರ್ತಾನೆ. ಇನ್ನೊಂದು ಕಡೆ ಒಂದು ಕ್ಲಿನಿಕಲ್ಲಿ ಕೆನ್ನಿ ಅವ್ರ ತಂದೆ ಜೊತೆ ಚೆಸ್ ಆಡ್ತಿರೋದನ್ನು ತೋರಿಸ್ತಾರೆ. ತಂದೆಗೆ ಆರೋಗ್ಯ ಸರಿ ಇರಲ್ಲ. ನರ್ಸ್ ಜೀನಾ ಮತ್ತು ಕ್ರಿಸ್ಟಿ ಅನ್ನೋ ಹುಡುಗಿ ತಂದೆನ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಕೆನ್ನಿ ಮತ್ತು ಕ್ರಿಸ್ಟಿ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲರೂ ಮನೆ ಒಳಗೆ ಹೋಗೋದನ್ನು ನೋಡಿ ಬಾಯ್ಡ್ ಕೂಡ ಮನೆಗೆ ಹೋಗ್ತಾನೆ. ಲಾರೆನ್ನ ಗಂಡ ಫ್ರ್ಯಾಂಕ್ ಬಾರಲ್ಲಿ ಕುಡ್ಕೊಂಡು ಬಿದ್ದಿರೋದನ್ನು ತೋರಿಸ್ತಾರೆ. ಲಾರೆನ್ ಮತ್ತು ಮೇಗನ್ ಫ್ರ್ಯಾಂಕ್ ಯಾವಾಗಲೂ ಹೀಗೆ ಅಂದ್ಕೊಂಡು ಪ್ರೇಯರ್ ಮುಗಿಸಿ ಮಲಗೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಕಿಟಕಿ ಹೊರಗಡೆಯಿಂದ ಮೇಗನ್ಗೆ "ನಾನು ನಿಮ್ಮ ಅಜ್ಜಿ ಬಂದಿದ್ದೀನಿ, ಕಿಟಕಿ ತೆಗಿ" ಎಂದು ಕೇಳಿಸುತ್ತೆ. ಆಗ ಮೇಗನ್ "ಅಮ್ಮ ಕಿಟಕಿ ತೆಗಿಬೇಡ ಅಂತ ಹೇಳಿದ್ದಾಳೆ" ಅಂತ ಹೇಳ್ತಾಳೆ. ಆಗ ಅಜ್ಜಿ ಥರ ಇರುವ ಮಾನ್ಸ್ಟರ್ "ಅಮ್ಮನಿಗೆ ಗೊತ್ತಾಗಲ್ಲ" ಎಂದು ಹೇಳುತ್ತೆ. ಮೇಗನ್ ಕಿಟಕಿ ಓಪನ್ ಮಾಡಲಿಕ್ಕೆ ಹೋಗ್ತಾಳೆ. ಅದನ್ನು ನೋಡಿ ಲಾರೆನ್ "ಅದು ನಿನ್ನ ಅಜ್ಜಿ ಅಲ್ಲ, ಕಿಟಕಿ ಓಪನ್ ಮಾಡಬೇಡ" ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೇಗನ್ ಕಿಟಕಿ ಓಪನ್ ಮಾಡಿರ್ತಾಳೆ. ಆಗ ಅಜ್ಜಿ ಮಾನ್ಸ್ಟರ್ ಆಗಿ ಬದಲಾಗಿ ಲಾರೆನ್ ಮತ್ತು ಮೇಗನ್ನ ಕ್ರೂರವಾಗಿ ಸಾಯಿಸಿಬಿಟ್ಟು ಹೋಗಿರುತ್ತೆ. ನೆಕ್ಸ್ಟ್ ನಮಗೆ ಒಂದು ಬಸ್ ಒಳಗೆ ವೈಫ್ ಆ್ಯಂಡ್ ಹಸ್ಬೆಂಡ್ ಮತ್ತು ಇಬ್ಬರು ಮಕ್ಕಳು ಜಾಲಿಯಾಗಿ ಟ್ರಾವೆಲ್ ಮಾಡ್ತಿರೋದನ್ನು ತೋರಿಸ್ತಾರೆ. ಆ ಬಸ್ ಒಳಗೆ ಮನೆಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು ಇರ್ತವೆ. ಜಿಮ್ ಬಸ್ನ ಡ್ರೈವ್ ಮಾಡ್ತಾ ಇರ್ತಾನೆ. ಇವನ ಹೆಂಡತಿ ತಬಿತಾ ಮತ್ತು ಮಗಳ ಹೆಸರು ಜೂಲಿ ಮತ್ತು ಮಗನ ಹೆಸರು ಈತನ್ ಅಂತ. ಫ್ರ್ಯಾಂಕ್ ಬಾರಿಂದ ಮನೆಗೆ ಹೋಗ್ತಾನೆ. ಮನೆ ಮುಂದೆ ಜನ ಎಲ್ಲ ನಿಂತಿರ್ತಾರೆ. ಯಾಕಂದರೆ ಫ್ರ್ಯಾಂಕ್ನ ವೈಫ್ ಲಾರೆನ್ ಮತ್ತು ಮಗಳು ಮೇಗನ್ನ ಮಾನ್ಸ್ಟರ್ ಸಾಯಿಸಿಬಿಟ್ಟು ಹೋಗಿರುತ್ತೆ. ಮನೆ ಹೊರಗಡೆನೆ ನಿಂತಿರುವ ಫ್ರ್ಯಾಂಕ್ಗೆ ಬಾಯ್ಡ್ ಬಂದು ಸರಿಯಾಗಿ ಹೊಡೆದು "ನಿನಗೆ ಹೇಳಿದ್ದೆ ಮನೆ ವಿಂಡೋನ ಸರಿಯಾಗಿ ಮೊಳೆ ಹೊಡೆದು ಕ್ಲೋಸ್ ಮಾಡು ಅಂತ. ಈಗ ನೋಡು ಏನಾಗಿದೆ" ಅಂತ ಮನೆ ಒಳಗಿರುವ ಲಾರೆನ್ ಮತ್ತು ಮೇಗನ್ನ ಹೆಣನ ತೋರಿಸ್ತಾನೆ. ಫ್ರ್ಯಾಂಕ್ ಹೆಂಡತಿ ಮತ್ತು ಮಗಳು ಸತ್ತಿರೋದನ್ನು ನೋಡಿ ಅಳೋದಿಕ್ಕೆ ಶುರು ಮಾಡ್ತಾನೆ. ಆಗ ಬಾಯ್ಡ್ ಫ್ರ್ಯಾಂಕ್ಗೆ ಫ್ಯಾಮಿಲಿಯನ್ನು ರಕ್ಷಣೆ ಮಾಡೋದು ಒಬ್ಬ ಪುರುಷನ ಕರ್ತವ್ಯ ಅಂತ ಹೇಳಿ ಫ್ರ್ಯಾಂಕ್ನ ಅರೆಸ್ಟ್ ಮಾಡ್ತಾನೆ. ಇಲ್ಲಿ ನಮಗೆ ಬಾಯ್ಡ್ ಒಬ್ಬ ಆಫೀಸರ್ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಜಿಮ್ ಫ್ಯಾಮಿಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ದೊಡ್ಡ ಮರ ಬಿದ್ದಿರೋದನ್ನು ನೋಡ್ತಾರೆ. ಮತ್ತು ಕಾಗೆಗಳು ಗುಂಪಾಗಿ ಹಾರಾಡ್ತಾ ಇರೋದನ್ನು ನೋಡ್ತಾರೆ. ಆಗ ತಬಿತಾ ಜಿಮ್ ಹತ್ರ "ನಾವು ಬೇರೆ ದಾರಿಯಲ್ಲಿ ಹೋಗೋಣ" ಅಂತ ಹೇಳ್ತಾಳೆ. ನೆಕ್ಸ್ಟ್ ನಮಗೆ ಬಾಯ್ಡ್ನ ಮಗ ಎಲಿಸ್ನ ತೋರಿಸ್ತಾರೆ. ಎಲಿಸ್ ಒಬ್ಬ ಆರ್ಟಿಸ್ಟ್ ಆಗಿರ್ತಾನೆ. ಆಲಿಸ್ ಅವನ ಗರ್ಲ್ ಫ್ರೆಂಡ್ ಫಾತಿಮಾ ಜೊತೆ ಕಾಲೋನಿ ಹೌಸಲ್ಲಿ ಇರ್ತಾನೆ. ಬೇರೆ ದಾರಿಯಲ್ಲಿ ಹೊರಟಿದ್ದ ಜಿಮ್ ಫ್ಯಾಮಿಲಿಗೆ ಹೈವೇ ಹೋಗಲು ದಾರಿ ಗೊತ್ತಾಗ್ತಾ ಇರಲ್ಲ. ಹಾಗೆ ದಾರಿ ಹುಡುಕ್ತಾ ಲಾರೆನ್ ಮತ್ತು ಮೇಗನ್ನ ಅಂತ್ಯ ಸಂಸ್ಕಾರ ಮಾಡ್ತಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ತುಂಬ ಗಾಡಿಗಳು ಪಂಚರ್ ಆಗಿರೋದನ್ನು ನೋಡ್ತಾರೆ. ಜಿಮ್ ಅಲ್ಲಿರೋರ ಹತ್ರ ಹೈವೇ ಹೋಗಲಿಕ್ಕೆ ದಾರಿ ವಿಚಾರಿಸ್ತಾನೆ. ಆದರೆ ಅಲ್ಲಿರೋರು ಯಾರು ಸರಿಯಾಗಿ ಜಿಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ಹಾಗೆ ಬಾಯ್ಡ್ ಹತ್ರ ವಿಚಾರಿಸ್ತಾನೆ. ಆಗ ಬಾಯ್ಡ್ "ಇದೇ ರೋಡಲ್ಲಿ ಸೀದಾ ಹೋಗಿ" ಅಂತ ಹೇಳ್ತಾನೆ. ಜಿಮ್ ಸರಿ ಅಂತ ಅದೇ ರೋಡಲ್ಲಿ ಸ್ಟ್ರೇಟ್ ಆಗಿ ಹೋಗ್ತಾನೆ.
ಹಾಗೆ ಎಲ್ಲೂ ಟರ್ನ್ ಮಾಡದೆ ಸ್ಟ್ರೇಟಾಗಿ ಹೋಗ್ತಾ ಇರ್ತಾರೆ. ಆದರೆ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾರೆ. ಆಗ ಜಿಮ್ ಇಲ್ಲಿ ಏನೂ ಸರಿಯಿಲ್ಲ ಅಂತ ಯೂ-ಟರ್ನ್ ತಗೊಂಡು ಮತ್ತೆ ಮುಂದೆ ಹೋಗ್ತಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಕಾರ್ ಬರ್ತಾ ಇರೋದನ್ನು ನೋಡ್ತಾರೆ. ಕಾರು ತುಂಬ ಸ್ಪೀಡಾಗಿ ಸ್ಟ್ರೇಟಾಗಿ ಬರ್ತಾ ಇರೋದನ್ನು ನೋಡಿ ಜಿಮ್ ಅದರಿಂದ ತಪ್ಪಿಸ್ಕೊಳ್ಳಲು ಬಸ್ನ ಟರ್ನ್ ಮಾಡ್ತಾನೆ. ಬಸ್ಸು ಮರಕ್ಕೆ ಗುದ್ದಿ ಬಸ್ಸು ಪಲ್ಟಿ ಆಗತ್ತೆ. ಬಸ್ ಒಳಗೆ ಜಿಮ್ ಸಿಕ್ಕಾಕೊಂಡು ಹೊರಗಡೆ ಬರಲಿಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾನೆ. ಮತ್ತು ಜಿಮ್ನ ವೈಫ್ ತಬಿತಾ ಬಸ್ ಒಳಗೆ ಪ್ರಜ್ಞೆ ತಪ್ಪಿರ್ತಾಳೆ. ಮಗಳು ಜೂಲಿಗೆ ಏನೂ ಆಗಿರಲ್ಲ. ಆದರೆ ಮಗ ಈತನ್ಗೆ ಮಾತ್ರ ಕಾಲಿಗೆ ಸರಿಯಾಗಿ ರಾಡ್ ಚುಚ್ಕೊಂಡಿರತ್ತೆ. ಈತನ್ ತುಂಬ ನೋವಾಗ್ತಿದೆ ಅಂತ ಹೇಳ್ತಿರ್ತಾನೆ. ಕಾರು ಕೂಡ ಮುಂದೆ ಇರೋ ಮರಕ್ಕೆ ಡಿಕ್ಕಿ ಹೊಡೆದಿರತ್ತೆ. ಕಾರಿಂದ ಟೋಬಿ ಅನ್ನೋ ವ್ಯಕ್ತಿ ಆಚೆ ಬರುವುದನ್ನು ತೋರಿಸ್ತಾರೆ. ಅವನಿಗೆ ಸರಿಯಾಗಿ ಏಟಾಗಿರತ್ತೆ. ಹಾಗೆ ರಸ್ತೆಯಲ್ಲಿ ಹೆಲ್ಪ್ ಹೆಲ್ಪ್ ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ನಮಗೆ ಬಾಯ್ಡ್ ಮತ್ತು ಕೆನ್ನಿ ರಸ್ತೆ ಮಧ್ಯದಲ್ಲಿ ಪಂಚರ್ ಮ್ಯಾಟ್ ಹಾಕ್ತಿರೋದನ್ನು ತೋರಿಸ್ತಾರೆ. ಟೋಬಿ ಹೆಲ್ಪ್ ಹೆಲ್ಪ್ ಅಂತ ಕೆನ್ನಿ ಮತ್ತು ಬಾಯ್ಡ್ ಇರುವಲ್ಲಿಗೆ ಬರ್ತಾನೆ. ಬಾಯ್ಡ್ ಟೋಬಿನ ವಿಚಾರಿಸಿದಾಗ ಕಾರು ಮತ್ತು ಬಸ್ಸು ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗುತ್ತೆ. ಬಾಯ್ಡ್ ಕೆನ್ನಿ ಹತ್ರ ಟೋಬಿನ ಕರ್ಕೊಂಡು ಕ್ಲಿನಿಕ್ಗೆ ಹೋಗು, ಹಾಗೆ ಕ್ರಿಸ್ಟಿನಾ ಮತ್ತು ಫಾದರ್ ಕದ್ರಿನ ಕರ್ಕೊಂಡು ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ಗೆ ಬಾ ಅಂತ ಹೇಳ್ತಾನೆ. ಬಾಯ್ಡ್ ಆಕ್ಸಿಡೆಂಟ್ ಆಗಿರೋ ಕಾರ್ ಹತ್ರ ಬಂದಾಗ ಜೇಡ್ ಅನ್ನೋ ವ್ಯಕ್ತಿ ಆಚೆ ಬಂದಿರ್ತಾನೆ. ಬಾಯ್ಡ್ ಜೇಡ್ನ ವಿಚಾರಿಸಿದಾಗ ಜೇಡ್ ನಶೆಯಲ್ಲಿರೋದು ಗೊತ್ತಾಗುತ್ತೆ. ಅದಕ್ಕೆ ಬಾಯ್ಡ್ ಜೇಡ್ನ ಕಾರ್ ಹತ್ರನೇ ಬೇಡಿ ಹಾಕಿ ಮುಂದೆ ಬಸ್ ಹತ್ರ ಹೋಗ್ತಾನೆ. ಬಾಯ್ಡ್ ಬಸ್ ಒಳಗೆ ಹೋಗಿ ಮೊದಲು ಜೂಲಿನ ಹೊರಗೆ ಕರ್ಕೊಂಡು ಬರ್ತಾನೆ. ಕೆನ್ನಿ ಟೋಬಿನ ಕರ್ಕೊಂಡು ಕ್ಲಿನಿಕ್ಗೆ ಹೋಗ್ತಾನೆ. ಟೋಬಿನ ನರ್ಸ್ ಜೀನಾ ಹತ್ರ ನೋಡ್ಕೊಳ್ಳೋದಿಕ್ಕೆ ಹೇಳಿ ಕ್ರಿಸ್ಟಿ ಮತ್ತು ಫಾದರ್ ಕದ್ರಿ ಜೊತೆಗೆ ಬಾಯ್ಡ್ನ ಮಗ ಆ್ಯಲಿಸ್ನ ಕರ್ಕೊಂಡು ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ಗೆ ಬರ್ತಾರೆ. ಆ್ಯಲಿಸ್, ಕೆನ್ನಿ ಮತ್ತು ಫಾದರ್ ಕದ್ರಿ ಸೇರಿಕೊಂಡು ಬಸ್ ಒಳಗಿರುವ ಜಿಮ್ ಮತ್ತು ತಬಿತಾನ ಹೊರಗಡೆ ಕರ್ಕೊಂಡು ಬರ್ತಾರೆ. ಈತನ ಕಾಲಿಗೆ ರಾಡ್ ಚುಚ್ಕೊಂಡಿರೋದ್ರಿಂದ ಅವನ ಹೊರಗಡೆ ಕರ್ಕೊಂಡು ಬರೋದು ಕಷ್ಟ ಆಗಿರತ್ತೆ. ಟೋಬಿನ ಕ್ಲಿನಿಕಲ್ಲಿ ಸಾರಾ ಅನ್ನೋ ಹುಡುಗಿ ಚೆನ್ನಾಗಿ ಕೇರ್ ಮಾಡ್ತಿರೋದನ್ನು ತೋರಿಸ್ತಾರೆ. ಬಾಯ್ಡ್ ಜಿಮ್ ಹತ್ರ ಈ ಜಾಗ ಸರಿ ಇಲ್ಲ, ನೀವು ಇವ್ರ ಜೊತೆ ಹೋಗಿ, ನಾನು ಈತನ್ನ ಸೇಫಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ಜಿಮ್ನ ವೈಫ್ ತಬಿತಾ ನಾವು ಈತನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಬಾಯ್ಡ್ ಜಿಮ್ ಹತ್ರ ನೀನು ಬೇಕಾದರೆ ಇಲ್ಲೇ ಇರು, ಆದರೆ ಇವ್ರನ್ನ ಕಳಿಸ್ಕೊಡು, ಕತ್ಲಲ್ಲಿ ಇವರು ಇಲ್ಲಿರೋದು ಸೇಫ್ ಇರಲ್ಲ ಅಂತ ಹೇಳ್ತಾನೆ. ಜಿಮ್ ವೈಫ್ ತಬಿತಾ ಹತ್ರ ನಾನು ಈತನ್ನ ಸೇಫಾಗಿ ಕರ್ಕೊಂಡು ಬರ್ತೀನಿ, ನೀನು ಇವ್ರ ಜೊತೆ ಹೋಗು ಅಂತ ಹೇಳ್ತಾನೆ. ಕೆನ್ನಿ ಮತ್ತು ಫಾದರ್ ಕದ್ರಿ ಸೇರಿಕೊಂಡು ತಬಿತಾ, ಜೂಲಿ ಮತ್ತು ಜೇಡ್ನ ಕರ್ಕೊಂಡು ಹೋಗ್ತಾರೆ. ಕ್ಲಿನಿಕಲ್ಲಿ ಸಾರಾ ಅನ್ನೋ ಹುಡುಗಿ ಟೋಬಿ ಜೊತೆ ಮಾತಾಡ್ತಾ ಮಾತಾಡ್ತಾ ಸಡನ್ ಆಗಿ ಅವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಬಾಯ್ಡ್ ಜಿಮ್ ಮತ್ತು ಕ್ರಿಸ್ಟಿನ ಕರ್ಕೊಂಡು ಬಸ್ ಒಳಗೆ ಸಿಕ್ಕಾಕೊಂಡಿರೋ ಈತನ್ನ ಬಿಡಿಸ್ಲಿಕ್ಕೆ ಹೋಗ್ತಾರೆ. ಕೆನ್ನಿ, ಆ್ಯಲಿಸ್ ಮತ್ತು ಫಾದರ್ ಕದ್ರಿ ಅವರನ್ನು ಕರ್ಕೊಂಡು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರು ಪಂಚರ್ ಮ್ಯಾಟ್ ಮೇಲೆ ಹೋಗಿ ಪಂಚರ್ ಆಗಿಬಿಡತ್ತೆ. ಕತ್ತಲಾಗೋಕ್ಕೂ ಮುಂಚೆ ಹೇಗಾದರೂ ಕಾಲೋನಿ ಹೌಸ್ ತಲುಪಬೇಕು ಅಂತ ಕೆನ್ನಿ, ಫಾದರ್ ಕದ್ರಿ ಮತ್ತು ಆ್ಯಲಿಸ್ ಅವರನ್ನು ಕರ್ಕೊಂಡು ಓಡಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಬಸ್ ಒಳಗೆ ಸಿಕ್ಕಾಕೊಂಡಿರೋ ಈತನ್ನ ಬಿಡಿಸೋಕೆ ತುಂಬ ಟೈಮ್ ಬೇಕಾಗಿರುತ್ತೆ. ಅದಕ್ಕೆ ಕ್ರಿಸ್ಟಿ, ಬಾಯ್ಡ್ ಮತ್ತು ಜಿಮ್ ಇವತ್ತು ರಾತ್ರಿ ಬಸ್ ಒಳಗೆ ಇರಬೇಕಂತ ಡಿಸೈಡ್ ಮಾಡ್ತಾರೆ. ಬಾಯ್ಡ್ ಬಸ್ ಒಳಗಡೆ ಮಾನ್ಸ್ಟರ್ಗಳು ಬರದೇ ಇರೋ ರೀತಿ ತಾಯ್ತಗಳನ್ನ ಕಟ್ಟಿ ಬಸ್ನ ಫುಲ್ ಪ್ಯಾಕ್ ಮಾಡ್ತಿರ್ತಾನೆ. ಜಿಮ್ ಮತ್ತು ಕ್ರಿಸ್ಟಿ ಈತನ್ನ ಕಾಲ್ಗೆ ಚುಚ್ಚಿರೋ ರಾಡ್ನ ತೆಗಿಲಿಕ್ಕೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಬಾಯ್ಡ್ ಬಸ್ ವಿಂಡೋಯಿಂದ ಮಾನ್ಸ್ಟರ್ಗಳು ಬರ್ತಾ ಇರೋದನ್ನು ನೋಡ್ತಾನೆ. ಇಲ್ಲಿಗೆ ಮೊದಲನೇ ಎಪಿಸೋಡ್ ಎಂಡ್ ಆಗುತ್ತೆ. ಎರಡನೇ ಎಪಿಸೋಡಲ್ಲಿ ನಮಗೆ ಮಾನ್ಸ್ಟರ್ಗಳು ಬಸ್ ಹೊರಗೆ ಬಂದು ನಿಂತಿರೋದನ್ನು ತೋರಿಸ್ತಾರೆ. ಬಸ್ ಒಳಗಡೆ ಜಿಮ್, ಕ್ರಿಸ್ಟಿ ಮತ್ತು ಬಾಯ್ಡ್ ಈತನ್ ಕಾಲಿಗೆ ಚುಚ್ಚಿಕೊಂಡಿರುವ ರಾಡ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಬಸ್ ಹೊರಗಡೆ ಇರುವ ಮಾನ್ಸ್ಟರ್ಗಳು ನೋಡೋದಕ್ಕೆ ಮನುಷ್ಯರ ಥರನೇ ಇರ್ತವೆ. ಜಿಮ್ಗೆ ಮಾನ್ಸ್ಟರ್ ಬಗ್ಗೆ ಏನೂ ಗೊತ್ತಿರಲ್ಲ. ಅದಕ್ಕೆ ಬಾಯ್ಡ್ ಹತ್ರ ಅವರು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿರಬೇಕು, ಅವರನ್ನು ಒಳಗಡೆ ಬರಲಿಕ್ಕೆ ಬಿಡು ಅಂತ ಹೇಳ್ತಾನೆ. ಬಾಯ್ಡ್ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಜಿಮ್ ನಾನೇ ಬಾಗಿಲು ತೆಗಿತೀನಿ ಅಂತ ಹೋಗ್ತಾನೆ. ಅವರು ಸಾಧಾರಣ ಮನುಷ್ಯರಲ್ಲ, ರಾಕ್ಷಸರು ಅಂತ ಹೇಳಿ
ಬಾಯ್ಡ್ ಜಿಮ್ನ ತಡಿತಾನೆ. ಜಿಮ್ಗೆ ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥನೇ ಆಗ್ತಿರಲ್ಲ. ಈ ಕಡೆ ಕೆನ್ನಿ, ಆಲಿಸ್ ಸೇರಿ ಜೇಡ್, ತಬಿತಾ ಮತ್ತು ಜೂಲಿನ ಕಾಲೋನಿ ಹೌಸ್ ಕಡೆ ಕರ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಆದ್ರೆ ಕಾಲೋನಿ ಹೌಸ್ ಒಳಗಡೆ ಇರೋರು ಇವರನ್ನ ಮಾನ್ಸ್ಟರ್ ಅಂದ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಲಿಸ್ ಮತ್ತು ಕೆನ್ನಿ ಅವರನ್ನ ಕರ್ಕೊಂಡು ಕಾಲೋನಿ ಹೌಸ್ ಹೊರಗಡೆ ನಿಂತ್ಕೊಂಡು ಬೇಗ ಡೋರ್ ಓಪನ್ ಮಾಡಿ ಅಂತ ಕೂಗ್ತಾ ಇರ್ತಾನೆ. ಆದ್ರೆ ಒಳಗಡೆ ಇರೋರ್ಗೆ ಎಷ್ಟೇ ಹೇಳಿದ್ರು ಡೋರ್ ತೆಗಿತಾ ಇರಲ್ಲ. ಆಲಿಸ್ನ ಗರ್ಲ್ ಫ್ರೆಂಡ್ ಫಾತಿಮಾ ಬಂದ್ ಹೇಳಿದ್ರೂನು ಡೋರ್ ತೆಗಿತಾ ಇರಲ್ಲ. ಇವರ ಲೀಡರ್ ಡೋನಾ ಬಂದ್ ಹೇಳಿದ್ಮೇಲೆ ಡೋರ್ ಓಪನ್ ಮಾಡ್ತಾರೆ. ಅವರು ಒಳಗಡೆ ಹೋಗುವಷ್ಟರಲ್ಲಿ ಮಾನ್ಸ್ಟರ್ಗಳು ಹತ್ರ ಬರ್ತಿರ್ತವೆ. ಕೆನ್ನಿ ಮಾನ್ಸ್ಟರ್ಗೆ ಶೂಟ್ ಮಾಡ್ತಾನೆ, ಆದ್ರೆ ಅವುಗಳಿಗೆ ಏನೂ ಆಗಲ್ಲ. ಬೇಗ ಎಲ್ಲರೂ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಳ್ತಾರೆ. ಅವರು ಒಳಗಡೆ ಬಂದ ನಂತರ ಲೀಡರ್ ಡೋನಾ ಜೂಲಿ ಮತ್ತು ತಬಿತಾನ ಕಟ್ಟಿ ಹಾಕ್ಲಿಕ್ಕೆ ಹೇಳ್ತಾರೆ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ತಬಿತಾ ಡೋನಾ ಹತ್ರ ಕೇಳ್ತಾಳೆ. ಡೋನಾ ಇಲ್ಲಿ ಕೆಲವು ನಿಯಮಗಳಿವೆ ಅಂತ ಹೇಳ್ತಾಳೆ. ತಬಿತಾ ಮತ್ತು ಜೂಲಿಗೆ ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥನೇ ಆಗ್ತಿರಲ್ಲ, ಮತ್ತೆ ತುಂಬಾ ಹೆದರ್ಕೊಂಡಿರ್ತಾರೆ. ಬಸ್ ಒಳಗಡೆ ಇರುವ ಜಿಮ್ ಬಾಯ್ಡ್ ಹತ್ರ ಕೇಳ್ತಾನೆ, ನೀನು ಹೇಳಿದೆ ಇವರೆಲ್ಲ ಮನುಷ್ಯರಲ್ಲ ಅಂತ, ಹಾಗಾದ್ರೆ ಏನು ಅಂತ ಕೇಳ್ತಾನೆ. ಬಾಯ್ಡ್ ಜಿಮ್ಗೆ ಮಾನ್ಸ್ಟರ್ಗಳ ಬಗ್ಗೆ ಹೇಳ್ತಾನೆ. ಈ ಮಾನ್ಸ್ಟರ್ಗಳಿಗೆ ತಾಯ್ತಗಳನ್ನ ಕಟ್ಟಿ ಕ್ಲೋಸ್ ಮಾಡಿರೋ ಮನೆ ಒಳಗೆ ಪರ್ಮಿಷನ್ ಇಲ್ಲದೆ ಹೋಗ್ಲಿಕ್ಕೆ ಆಗಲ್ಲ. ನಾನು ಇದೇ ಮೊದಲನೇ ಸಲ ಬಸ್ಸಲ್ಲಿ ಟ್ರೈ ಮಾಡ್ತಾ ಇರೋದು. ಈ ತಾಯತ ವರ್ಕ್ ಆಗುತ್ತೆ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕಾಲೋನಿ ಹೌಸ್ ಒಳಗಡೆ ಆಲಿಸ್ ನಶೆಯಲ್ಲಿರುವ ಜೇಡ್ನ ಸರಿಯಾಗಿ ಕಟ್ಟಿ ಹಾಕ್ತಿರುವುದನ್ನು ತೋರಿಸ್ತಾರೆ. ಲೀಡರ್ ಡೋನಾ ತಬಿತಾಗೆ ಈ ಊರಿನ ಬಗ್ಗೆ ಎಲ್ಲ ಹೇಳಿ ಅರ್ಥ ಮಾಡಿಸ್ತಾ ಇರ್ತಾರೆ. ನಮಗೆ ವೆಕ್ಟರ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇವನು ಚಿಕ್ಕ ವಯಸ್ಸಿಂದ ಇಲ್ಲೇ ಇರ್ತಾನೆ. ಎಲ್ಲರಿಗಿಂತ ಮೊದಲು ಬಂದಿರೋ ವ್ಯಕ್ತಿ ಆಗಿರ್ತಾನೆ. ವೆಕ್ಟರ್ ಜೂಲಿ ಹತ್ರ ಮಾತಾಡ್ತಿರ್ತಾನೆ. ಆದರೆ ಜೂಲಿ ವೆಕ್ಟರ್ನ ನೋಡಿ ತುಂಬ ಹೆದರ್ಕೊಂಡಿರ್ತಾಳೆ. ಪ್ಲೀಸ್ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಆಲಿಸ್ನ ಗರ್ಲ್ ಫ್ರೆಂಡ್ ಫಾತಿಮಾ ಬಂದು ಅವಳು ತುಂಬ ಹೆದರ್ಕೊಂಡಿದ್ದಾಳೆ, ಅವಳಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾಳೆ. ವೆಕ್ಟರ್ ಅಲ್ಲಿಂದ ಹೋಗ್ತಿದ್ದಂತೆ ಫಾತಿಮಾ ಜೂಲಿ ಹತ್ರ ಅವನು ಸ್ವಲ್ಪ ಹಾಗೆ, ಆದರೆ ಯಾರಿಗೂ ಏನೂ ಮಾಡಲ್ಲ ಅಂತ ಜೂಲಿಗೆ ಸಮಾಧಾನ ಮಾಡ್ತಾಳೆ. ಮತ್ತೆ ಆಲಿಸ್ ಬಿಡಿಸಿರುವ ಚಿತ್ರಗಳನ್ನು ಜೂಲಿಗೆ ತೋರಿಸ್ತಾಳೆ. ಹಾಗೆ ಊರಿನ ಬಗ್ಗೆ ಮಾನ್ಸ್ಟರ್ಗಳ ಬಗ್ಗೆ ಹೇಳಿ ಅರ್ಥ ಮಾಡಿಸ್ತಾಳೆ. ಈ ಕಡೆ ಬಸ್ ಒಳಗೆ ಬಾಯ್ಡ್ ಕಟ್ಟಿರೋ ತಾಯತ ವರ್ಕ್ ಆಗ್ತಾ ಇರತ್ತೆ. ಮಾನ್ಸ್ಟರ್ಗಳಿಗೆ ಒಳಗಡೆ ಬರಲಿಕ್ಕೆ ಆಗ್ತಾ ಇರಲ್ಲ. ನಮಗೆ ಕೆನ್ನಿ ತಂದೆ ಅವ್ರನ್ನ ತೋರಿಸ್ತಾರೆ. ಅವರಿಗೆ ಆರೋಗ್ಯ ಸರಿ ಇರಲ್ಲ, ನೆನಪಿನ ಶಕ್ತಿನೂ ಇರಲ್ಲ, ಎಲ್ಲನೂ ಮರ್ತೋಗ್ತಾ ಇರ್ತಾರೆ. ಕ್ಲಿನಿಕಲ್ಲಿ ನರ್ಸ್ ಜೀನಾ ಅವರನ್ನ ನೋಡ್ಕೊಳ್ತಿರ್ತಾಳೆ. ಕ್ರಿಸ್ಟಿ ಮತ್ತೆ ಜಿಮ್ ಸೇರ್ಕೊಂಡು ಈತನ್ನ ಕಾಲಿಗೆ ಚುಚ್ಕೊಂಡಿರೋ ರಾಡ್ನ ತೆಗಿತಾ ಇರಬೇಕಾದ್ರೆ ಈತನ್ ಪ್ಲೀಸ್ ಸ್ಟಾಪ್, ನೋವಾಗ್ತಾ ಇದೆ ಅಂತ ಹೇಳ್ತಿರ್ತಾನೆ. ಆಗ ಜಿಮ್ ಈತನ್ಗೆ ಏನೂ ಆಗಲ್ಲ, ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಕ್ರಿಸ್ಟಿ ನಿಧಾನವಾಗಿ ಚುಚ್ಕೊಂಡಿರೋ ರಾಡ್ನ ತೆಗೆದ್ಬಿಡ್ತಾಳೆ. ಕ್ಲಿನಿಕಲ್ಲಿ ಸಾರಾ ಟೋಬಿನ ಸಾಯಿಸಿ, ಇಲ್ಲ ನಾನು ಸಾಯಿಸಬಾರ್ದಿತ್ತು ಅಂತ ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕಂದ್ರೆ ಅವಳ ಮೈಂಡಲ್ಲಿ ಯಾರೋ ಸಾಯಿಸು ಅಂತ ಹೇಳೋ ಧ್ವನಿ ಕೇಳಿಸ್ತಾ ಇರತ್ತೆ. ಅದರಿಂದ ಅವಳು ಟೋಬಿನ ಸಾಯಿಸ್ಬಿಟ್ಟಿರ್ತಾಳೆ. ಇದನ್ನ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಕೆನ್ನಿ ಬೆಳಗಾಗುವವರೆಗೂ ಬಸ್ ಒಳಗಡೆ ಇರೋರಿಗೆ ಏನೂ ತೊಂದರೆ ಆಗದೆ ಇರಲಿ ಅಂತ ಯೋಚಿಸ್ತಾ ಇರ್ತಾನೆ. ಡೋನಾ ನಾವು ಹೇಗೆ ಈ ಜಾಗಕ್ಕೆ ಬಂದ್ವಿ ಅಂತ ತಬಿತಾ ಹತ್ರ ಹೇಳ್ತಿರ್ಬೇಕಾದ್ರೆ ನಮಗೆ ಡೋನಾ ಬಗ್ಗೆ ಗೊತ್ತಾಗತ್ತೆ. ಡೋನಾ ಮತ್ತು ಡೋನಾಳ ತಂಗಿ ಬೇಟೆಯಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಮರ ಬಿದ್ದಿರೋದು ಮತ್ತು ಗುಂಪಾಗಿ ಕಾಗೆಗಳು ಹಾರಾಡ್ತಿರೋದನ್ನು ನೋಡಿರ್ತಾರೆ. ಇಲ್ಲಿಗೆ ಬಂದಿರೋರೆಲ್ಲ ಕಾಗೆ ಹಾರಾಡ್ತಿರೋದು, ಮರ ಬಿದ್ದಿರೋದನ್ನು ನೋಡೇ ಇರ್ತಾರೆ. ಇವರು ಮರ ಬಿದ್ದಿರೋದ್ರಿಂದ ಬೇರೆ ರೋಡಲ್ಲಿ ಡ್ರೈವ್ ಮಾಡಿಕೊಂಡು ಹೊರಡ್ತಾರೆ. ಹಾಗೆ ಹೊರಟಾಗ ಟೌನ್ಗೆ ಬಂದು ಸೇರ್ತಾರೆ. ಇವರು ಟೌನ್ಗೆ ಬಂದಾಗ ಕತ್ಲಾಗಿರತ್ತೆ. ಹಾಗಾಗಿ ಇವರು ಗಾಡಿ ನಿಲ್ಲಿಸದೆ ಸ್ಟ್ರೇಟಾಗಿ ಹೋಗ್ತಾ ಇರ್ತಾರೆ. ಇವರು ಕೂಡ ಜಿಮ್ ಫ್ಯಾಮಿಲಿ ಥರನೇ ಸುತ್ತಾಡ್ಕೊಂಡು ವಾಪಸ್ ಅಲ್ಲಿಗೇನೆ ಬರ್ತಾನೆ ಇರ್ತಾರೆ. ಆಗ ರೋಡ್ ಮಧ್ಯದಲ್ಲಿ ಮನುಷ್ಯರ ಥರನೇ ಇರುವ ಮಾನ್ಸ್ಟರ್ಗಳು ಸ್ಮೈಲ್ ಮಾಡ್ತಾ ನಿಂತಿರೋದನ್ನು ನೋಡ್ತಾರೆ. ಅದನ್ನು ನೋಡಿ ಡೋನಾಳ ತಂಗಿ ಗನ್ ಹಿಡ್ಕೊಂಡು ಹೊರಗೆ ಹೋಗ್ತಿದ್ದಂತೆ ಎಲ್ಲ ಮಾನ್ಸ್ಟರ್ಗಳು ಬಂದು ಡೋನಾಳ ಮುಂದೆನೇ ತಂಗಿನ ಸಾಯಿಸಿ ಚರ್ಮನೆಲ್ಲ ಕಿತ್ತಾಕ್ತಿರ್ಬೇಕಾದ್ರೆ ಡೋನಾ ಹೆದರ್ಕೊಂಡು ಕಾಡಲ್ಲಿ ಓಡೋಗಿ ಬಚ್ಚಿಟ್ಕೊಂಡು ಈ ಮಾನ್ಸ್ಟರ್ಗಳಿಂದ ಬಚಾವಾಗಿರ್ತಾರೆ.
3 ವರ್ಷಗಳ ಹಿಂದೆ ಈ ಘಟನೆ ನಡೆದಿರುತ್ತೆ. ಅಂದರೆ ಡೋನಾ 3 ವರ್ಷಗಳಿಂದ ಇಲ್ಲೇ ಬದುಕ್ತಾ ಇರ್ತಾಳೆ. ಡೋನಾ ಕಬಿತಾ ಹತ್ರ ಅವು ಯಾಕೆ ಮನುಷ್ಯರನ್ನ ಸಾಯಿಸ್ತಾ ಇದ್ದಾವೆ ಅಂತ ಗೊತ್ತಿಲ್ಲ. ಅದಕ್ಕೆ ಬೇಟೆಯಾಡೋದು ಅಂದರೆ ಇಷ್ಟ ಇರ್ಬೋದು. ನೀವು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಜಾಗದಲ್ಲಿ ಬದುಕೋದನ್ನ ಕಲೀರಿ ಅಂತ ಹೇಳ್ತಾ ಇರ್ತಾಳೆ. ಬಸ್ ಒಳಗೆ ಜಿಮ್ ಕ್ರಿಸ್ಟಿ ಹತ್ರ ನೀನು ಡಾಕ್ಟರಾ ಅಂತ ಕೇಳ್ತಾನೆ. ಆಗ ಕ್ರಿಸ್ಟಿ 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳ್ತಾಳೆ. ಮತ್ತೆ ನೀನೇನು ಮಾಡ್ತಿದ್ದೀಯ ಅಂತ ಕೇಳಿದಾಗ ಜಿಮ್ ನಾನು ಒಬ್ಬ ಇಂಜಿನಿಯರ್ ಅಂತ ಹೇಳ್ತಾನೆ. ಸಾರಾನ ಅಣ್ಣ ನೇತನ್ ಸಾರಾನ ಬಟ್ಟೆ ರಕ್ತ ಆಗಿರೋದನ್ನ ನೋಡಿ ಸಾರಾನ ವಿಚಾರಿಸಿದಾಗ ಸಾರಾ ಎಲ್ಲ ಸತ್ಯನೂ ಹೇಳ್ತಾಳೆ. ನನ್ನ ಮೈಂಡಲ್ಲಿ ಸಾಯಿಸು ಸಾಯಿಸು ಅಂತ ಧ್ವನಿ ಕೇಳಿಸ್ತಾ ಇದೆ. ಮತ್ತೆ ಅದು ಹೇಳ್ತಾ ಇದೆ ಈ ರೀತಿ ಸಾಯಿಸೋದ್ರಿಂದ ನಾವು ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ನನಗೆ ನನ್ನಲ್ಲಿ ಏನು ನಡೀತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡು ಅಂತ ನೇತನ್ ಹತ್ರ ಸಾರಾ ಹೇಳ್ತಾಳೆ. ಕ್ಲಿನಿಕಲ್ಲಿ ನರ್ಸ್ ಜೀನಾ ಆಕ್ಸಿಡೆಂಟ್ ಆಗಿರೋ ಟೋಬಿಗೆ ಊಟ ತಗೊಂಡು ಬರ್ತಾ ಇರೋದನ್ನ ತೋರಿಸ್ತಾರೆ. ಆದರೆ ಸಾರಾ ಟೋಬಿನ ಮಾನ್ಸ್ಟರ್ ರೀತಿ ಸಾಯಿಸಿ ಕ್ಲಿನಿಕ್ ಡೋರ್ನ ತೆಗೆದು ಹೋಗಿರ್ತಾಳೆ. ಆಕ್ಸಿಡೆಂಟ್ ಆಗಿರೋ ಟೋಬಿಗೆ ಊಟ ತಗೊಂಡು ಬಂದಿರೋ ಜೀನಾ ಡೋರಿಂದ ಮಾನ್ಸ್ಟರ್ಗಳು ಬರ್ತಾ ಇರೋದನ್ನ ನೋಡಿ ಬೇರೆ ರೂಮ್ಗೆ ಹೋಗಿ ಕ್ಲೋಸ್ ಮಾಡ್ಕೊಂಡಿರೋದನ್ನ ತೋರಿಸ್ತಾರೆ. ನಂತರ ಬಸ್ ಒಳಗೆ ಈತನ್ ಕೆಟ್ಟ ಕನ್ಸು ಬಿದ್ದು ಜೋರಾಗಿ ಕೂಗ್ತಾನೆ. ಆಗ ಬಾಯ್ಡ್ ಹೆದರಬೇಡಿ, ಏನೂ ಆಗಿಲ್ಲ ಅಂತ ಸಮಾಧಾನ ಮಾಡಿ ನಾವು ಸುರಕ್ಷಿತವಾಗಿದ್ದೇವೆ, ಬೆಳಕಾಗಿದೆ ಅಂತ ಹೇಳ್ತಾನೆ. ಬಸ್ಸಲ್ಲಿರೋರ್ನ ಕರ್ಕೊಂಡು ಬರಲಿಕ್ಕೆ ಫಾದರ್ ಕದ್ರಿ, ಕೆನ್ನಿ ಮತ್ತು ಜೂಲಿ, ತಬಿತಾ ಬಂದಿರ್ತಾರೆ. ಎಲ್ಲರೂ ಸುರಕ್ಷಿತವಾಗಿರೋದನ್ನ ನೋಡಿ ಖುಷಿ ಪಡ್ತಾರೆ. ನಂತರ ಜಿಮ್ ಫ್ಯಾಮಿಲಿ ಕಾಲೋನಿ ಹೌಸ್ಗೆ ಹೋಗ್ತಾರೆ. ಕೆನ್ನಿ, ಕ್ರಿಸ್ಟಿ ಮತ್ತು ಫಾದರ್ ಕದ್ರಿ ಕ್ಲಿನಿಕ್ ಹತ್ರ ಬಂದು ನೋಡಿದಾಗ ಕ್ಲಿನಿಕ್ ಡೋರು ಓಪನ್ ಆಗಿರೋದನ್ನ ನೋಡ್ತಾರೆ. ಹಾಗೆ ಭಯದಿಂದ ಒಳಗೆ ಹೋಗಿ ನೋಡಿದಾಗ ಕ್ಲಿನಿಕಲ್ಲಿರೋ ಎಲ್ಲರನ್ನೂ ಮಾನ್ಸ್ಟರ್ಗಳು ಸಾಯಿಸಿ ಹೋಗಿರ್ತವೆ. ಆದರೆ ಟೋಬಿನ ಸಾಯಿಸಿದ್ದು ಮಾತ್ರ ಸಾರಾ ಆಗಿರ್ತಾಳೆ. ಕ್ಲಿನಿಕಲ್ಲಿ ಇರೋ ಕೆನ್ನಿ ತಂದೆಯವ್ರನ್ನ ಮಾನ್ಸ್ಟರ್ ಕ್ರೂರವಾಗಿ ಸಾಯಿಸಿಬಿಟ್ಟಿರುತ್ತೆ. ಅದನ್ನು ನೋಡಿ ಕೆನ್ನಿ ತುಂಬಾನೇ ಅಳ್ತಾ ಇರ್ತಾನೆ. ಅದೇ ದುಃಖದಲ್ಲಿರೋ ಕೆನ್ನಿಗೆ ಬಾಯ್ಡ್ ಬಂದು ಸಮಾಧಾನ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಮಗೆ ಈತನ್ ಕಾಲೋನಿ ಹೌಸಲ್ಲಿ ಹುಷಾರಾಗಿರೋದನ್ನ ತೋರಿಸ್ತಾರೆ. ಈತನ್ಗೆ ಹೊರಗಡೆಯಿಂದ ಒಂದು ಹುಡುಗ ಬಿಳಿ ಬಟ್ಟೆ ಹಾಕೊಂಡು ನಿಂತಿರೋದು ಕಾಣಿಸುತ್ತೆ. ಈತನ್ಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸ್ತಾ ಇರಲ್ಲ. ಇಲ್ಲಿಗೆ 2ನೇ ಎಪಿಸೋಡ್ ಮುಗಿಯುತ್ತೆ.